ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು RC390ನ ರೆಡಿ ಮಾಡಿಸೋದಕ್ಕೆ ನಮ್ಮ ಬ್ರದರ್ ಹತ್ರ ತಂದಿದ್ದೀನಿ. ಬ್ರದರ್, ನಿಮ್ಮ ಗ್ಯಾರೇಜ್ ಹೆಸರೇನು? ನಮ್ಮ ಗ್ಯಾರೇಜ್ ಹೆಸರು ಬಂದು ಬುಲೆಟರ್ ಝೋನ್ ಗ್ಯಾರೇಜ್ ಅಂತ. ಸೊ ಎಲ್ಲಿ ಬರೋದು ಗ್ಯಾರೇಜು? ಲೊಕೇಶನ್ ಬಂದು BH ರೋಡು, ಸಿದ್ಧಗಂಗಾ ಹಾಸ್ಪಿಟ್ಲ್ ಇದೆಯಲ್ಲ ಅದ್ರ ಪಕ್ಕ. ಸೊ ನೋಡಿ ಗೈಸ್, ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಇದೇ BH ರೋಡು, ಸಿದ್ಧಗಂಗಾ ಹಾಸ್ಪಿಟ್ಲು ಅಲ್ಲೇ ಬರುತ್ತೆ. ಸೊ ನೀವು ಡೈರೆಕ್ಟ್ ಅಲ್ಲಿಂದ ಸ್ಟ್ರೈಟ್ ಬಂದರೆ ಸೊ ನೋಡ್ಬೋದು, ಇಲ್ಲಿ ಬೋರ್ಡ್ ಇದೆ ಬುಲೆಟರ್ ಝೋನ್ ಅಂತ ಅಂದ್ಬಿಟ್ಟು. ಬ್ರದರ್, ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ? ನಾವಿಲ್ಲಿ ಒಂದು 8 ಇಂದ 9 ವರ್ಷವರೆಗೂ ಮಾಡ್ತೀವಿ. ಸೊ ಬನ್ನಿ, ಇವರ ವರ್ಕ್ ಹೇಗಿರುತ್ತೆ ಅಂತ ನೋಡೋಣ. ಸೊ ನಮ್ಮದು RC390ನ ಇಲ್ಲಿ ಬಿಟ್ಟಿದ್ದೀವಿ. ಸೊ ಬನ್ನಿ ಬ್ರದರ್. ಬ್ರದರ್, ನಿಮ್ಮ ಹೆಸರು? ನನ್ನ ಹೆಸರು ಹಸೇನ್ ಪಾಷಾ ಅಂತ. ನಮ್ಮ ಗ್ಯಾರೇಜ್ ಹೆಸರು ಬುಲೆಟರ್ ಝೋನ್ ಗ್ಯಾರೇಜ್ ಅಂತ. ಸೊ ನಿಮ್ಮ ಗ್ಯಾರೇಜಲ್ಲಿ ಎಷ್ಟು ಬೈಕ್ ರೆಡಿ ಮಾಡಿದ್ದೀರಾ? ಯಾವ್ಯಾವ ಥರ ಬೈಕ್ ರೆಡಿ ಮಾಡಿದ್ದೀರಾ? ನಮ್ಮ ಗ್ಯಾರೇಜಲ್ಲಿ ರೆಗ್ಯುಲರ್ ಗಾಡಿ ಮಾಡೋದು ನಾವು ಕ್ಲಾಸಿಕ್ 350, ಹಿಮಾಲಯನ್ನು, ಆಮೇಲೆ ಹಂಟರು, ಜಾಸ್ತಿ ರಾಯಲ್ ಎನ್ಫೀಲ್ಡ್ ಮಾಡ್ತೀವಿ. ಅದು ಬಿಟ್ಟರೆ ನಿಮಗೆ ಇದು RC200, 390 ಮತ್ತು ಡಾಮಿನರು, NS 200 ಆಲ್ ವೆಹಿಕಲ್ಸು, ಇದು ಬೈಕಲ್ಲಿ ಯಾವುದಿದೆ ಎಲ್ಲ ರೆಡಿ ಮಾಡ್ತೀವಿ. ಆಮೇಲೆ ಸ್ಕೂಟರ್ಸು ಮಾಡ್ತೀವಿ. ಸರ್ವಿಸ್ ವರ್ಕ್ ಆಗಲಿ, ರಿಸ್ಟೋರೇಷನ್ ಆಗಲಿ, ಪೇಂಟಿಂಗ್ ಇಂದಿರಲಿ, ಏನೇ ಇದ್ರೂ ಮಾಡಿಕೊಡ್ತೀವಿ ನಾವು. ಓಕೆನಾ ಭಯ? ಏನಿದು? ಇದು ಟೀ ಸ್ಟಂಪು. ಓಕೆ, RC390 ಇದು. RC390. ಸೊ ಏನು ಪ್ರಾಬ್ಲಮ್ ಭಯ ಇದು? ಪ್ರಾಬ್ಲಮ್ ಏನಂದರೆ ಇದರಲ್ಲಿ ಕಾನ್ಸೆಪ್ಟು ಹಾಕೋಕ್ಕೆ ತೆಗ್ದಿರೋದು. ಹಾಂ, ಅದು ಮೇಲ್ಗಡೆ ಕಪ್ಪು ಪ್ಲೇ ಬಂದುಬಿಟ್ಟಿದೆ ಇದರಲ್ಲಿ. ಓಕೆ, ಈ ಥರ ಕಪ್ಪು ಪ್ಲೇ ಬರಬಾರ್ದು. ಹಿಂಗಿದ್ರೆ ನಿಮಗೆ ಸೌಂಡ್ ಬರುತ್ತೆ, ಪ್ಲೇನ್ ಇಲ್ಲಲ್ಲ. ಅದಕ್ಕೆ ಇವಾಗ ಟೀ ಸ್ಟಂಪ್ ಇದು ರಿಪ್ಲೇಸ್ ಮಾಡಬೇಕಿದು. ಓಕೆ, ಇದೇನಕ್ಕೆ ಪ್ರಾಬ್ಲಮ್ ಬರುತ್ತೆ ಅಂದರೆ ಕಾನ್ಸೆಪ್ಟ್ ಬೇಗ ಹಾಕ್ಸಲ್ಲ, ತುಂಬ ಓಡಿಸ್ತಾರೆ, ಅಡ್ಜಸ್ಟ್ ಮಾಡಿಸಲ್ಲ. ಆ ಮೂಮೆಂಟಲ್ಲಿ ಏನಾಗುತ್ತೆ, ಬ್ರೇಕ್ ಹೊಡಿತಿರಲ್ಲ ನೀವು ಹಂಪ್ಸ್ ಹತ್ರ, ಶೇಕ್ ಆಗಿ ಏನಾಗುತ್ತೆ, ಇದು ಸೋದೋಗ್ಬಿಡುತ್ತೆ. ಇದು ಇಲ್ಲಿ ನೋಡಿ, ಇದು ಸೋದೋಗ್ಬಿಟ್ಟಿದೆ. ಸೊ ಇದು ಪ್ರಾಬ್ಲಮ್ ಬರಬಾರ್ದು ಅಂದರೆ ಒಂದು 20,000ಗೆಲ್ಲ ಕಾನ್ಸೆಪ್ಟ್ ರಿಪ್ಲೇಸ್ ಮಾಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಸ್ಕೊಂಡು ಗ್ರೀಸಿಂಗ್ ಮಾಡಿಸ್ಕೊಂಡು ಓಡಿಸಿದ್ರೆ ಈ ಥರ ಎಲ್ಲ ಕಂಪ್ಲೇಂಟ್ ಬರಲ್ಲ. ಸೊ ಇದನ್ನೇನು ಫೇಸಿಂಗ್ ಏನು ಮಾಡೋಕ್ಕಾಗಲ್ಲ? ಇದು ಲೇತ್ ವರ್ಕು ಮಾಡಿ ಆಗ್ಬೋದು, ಪ್ರಾಪರ್ ವರ್ಕ್ ಆಗಲ್ಲ. ಓಕೆ, ಮತ್ತೆ ಇದು ಪ್ಲೇ ಬಂದ್ಬಿಡುತ್ತೆ ಬೇಗ. ಅದಕ್ಕೆ ಹೊಸದು ಹಾಕಿದ್ರೆ ಬೆಟರ್. ಸೊ ಗಾಡೀಲಿ ಏನೇನು ಪ್ರಾಬ್ಲಮ್ ಇದೆ? ಈ ಗಾಡಿ RC390 ಪ್ರಾಬ್ಲಮ್ ಏನಾಗಿದೆ ಅಂದರೆ ಎಲೆಕ್ಟ್ರಿಕಲ್ ಇಶ್ಯೂ ಆಗಿ ಏನೋ ಲಾಸ್ಟ್ ಟೈಮು ವರ್ಕ್ ಮಾಡಿಸಿದ್ರಂತೆ ಬೇರೆ ಗ್ಯಾರೇಜಲ್ಲಿ, ವರ್ಕು ನೀಟಾಗಿ ಆಗಿಲ್ಲ. ಹಂಗಾಗಿ ಇಲ್ಲಿಗೆ ನಮ್ಮ ಗ್ಯಾರೇಜಿಗೆ ತೊಗೊಂಬಂದರು. ನಾವು ಚೆಕ್ ಮಾಡಿದ್ದಕ್ಕೆ ಇದರಲ್ಲಿ ಎಲೆಕ್ಟ್ರಿಕಲ್ ಪ್ರಾಬ್ಲಮ್ ಇತ್ತು. ಶೆಲ್ಫ್ ತೊಗೊಳ್ತಿರ್ಲಿಲ್ಲ, ಡೈರೆಕ್ಟ್ ಶೆಲ್ಫ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿ ಗಾಡಿ ಏನೇನು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಚೆಕ್ ಮಾಡಿದ್ದೀವಿ. ಇವಾಗ ಪ್ರಾಬ್ಲಮ್ಸ್ ಏನೇನಿದೆ ಅಂದರೆ ಗಾಡಿಯಲ್ಲಿ ಮೇಜರ್ ಸರ್ವಿಸ್ ಮಾಡಬೇಕು. ಗಾಡಿದು ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಫ್ರಂಟಿಂದು ಕೋನ್ಸೆಟ್ ಆಗಬೇಕು, 4 ಕಾಯಿಲ್ ಸೀಲು ಆಯಿಲ್ ಹೋಗಿದೆ, ಅಷ್ಟು ಚೇಂಜ್ ಮಾಡಬೇಕು. ಮತ್ತು ಇಂಜಿನ್ ಆಯಿಲು, ಆಯಿಲ್ ಫಿಲ್ಟ್ರು, ಏರ್ ಫಿಲ್ಟ್ರು ಫುಲ್ ಜನರಲ್ ಸರ್ವಿಸ್ ಕಿಟ್ಟು ಅದು ಚೇಂಜ್ ಮಾಡಿಬಿಟ್ಟು ರೆಡಿ ಮಾಡಬೇಕು. ಪ್ಲಸ್ಸು ಚೈನ್ ಸ್ಪಾಕೆಟ್ ಹೋಗಿದೆ ಇದರಲ್ಲಿ. ಚೈನ್ ಸ್ಪಾಕೆಟು, ಸ್ಪಾಕೆಟ್ ಬೇರಿಂಗು, ಸ್ಪಾಕೆಟ್ ರಬ್ಬರು ಎಲ್ಲ ತಂದಿದ್ದಾರೆ ಐಟಮ್ಸು. ಇಷ್ಟೆಲ್ಲ ಚೇಂಜ್ ಮಾಡಿ ಫುಲ್ ಸರ್ವಿಸ್ ಮಾಡಬೇಕು ಗಾಡಿದು. ಐಟಮ್ಸು ಎಲ್ಲ ತೊಗೊಂಬಂದಿದ್ದಾರೆ, ತೋರಿಸ್ತೀನಿ ನಿಮಗೆ. ನೋಡಿ, ಅವರೇ ಹೋಗ್ಬಿಟ್ಟು ಎಲ್ಲ ಐಟಮ್ಸು ತೊಗೊಂಡು ಬಂದಿದ್ದಾರೆ. 4 ಕಾಯಿಲ್ ಸೀಲು ಮತ್ತು 4 ಕಾಯಿಲು ಮತ್ತು ಇದು ಸರ್ವಿಸ್ ಕಿಟ್ ಅಂತ. ಇದರಲ್ಲಿ ನಿಮಗೆ ಏನೇನು ಬರುತ್ತೆ ಅಂದರೆ ನಿಮಗೆ ತೋರಿಸ್ತೀನಿ. ನೋಡಿ, ಇದರಲ್ಲಿ ಒಂದು ಫ್ಯೂಲ್ ಫಿಲ್ಟರ್ ಬರುತ್ತೆ, ಪ್ಲಸ್ ಇದು ಆಯಿಲ್ ಫಿಲ್ಟ್ರ್ ಓರಿಂಗು, ಇದು ಆಯಿಲ್ ಫಿಲ್ಟರು, ಆಯಿಲ್ ಫಿಲ್ಟ್ರ್ ಬರುತ್ತೆ, ಇನ್ನೊಂದು ಏರ್ ಫಿಲ್ಟರ್ ಬರುತ್ತೆ. ಸರ್ವಿಸ್ ಕಿಟ್ಟಲ್ಲಿ ಇಷ್ಟು 3 ಐಟಮ್ಸ್ ಬರ್ತವೆ ನಿಮಗೆ. ಆಮೇಲೆ ಇದೊಂದು ಲಾಕ್ ಸೆಟ್ಟು ಚೇಂಜ್ ಮಾಡಬೇಕು. ಇದ್ರದ್ದು ಲಾಕ್ ಸೆಟ್ಟು ಎಲ್ಲ ತಂದಿದ್ದಾರೆ ನೋಡಿ. ಲಾಕ್ ಸೆಟ್ಟು ಚೇಂಜ್ ಮಾಡಬೇಕು ವಿತ್ತು ಟ್ಯಾಂಕ್ ಕ್ಯಾಪ್ ತಂದಿಲ್ವಾ? ಟ್ಯಾಂಕ್ ಕ್ಯಾಪ್ ಇಲ್ಲ. ಇದೊಂದು ಫೋನ್ ಸೆಟ್ಟು, ಕ್ಲಚ್ ಕೇಬಲ್ಲು, ಡ್ಯಾಂಪರ್ ರಬ್ಬರು, ಸ್ಪಾಕೆಟ್ ರಬ್ಬರ್, ಇದು ರೇರ್ ಡಿಸಿಕ್ ಪ್ಯಾಡು, ಸ್ಪಾಕೆಟ್ ಬೇರಿಂಗು, ಇಷ್ಟು ಐಟಮ್ ಆಯಿತು. ಇನ್ನೊಂದು ಚೈನ್ ಕಿಟ್ ಇದೆ. ಇದು ರೋಲ್ ಆನ್ ಗೋಲ್ಡ್ ಚೈನ್ ಕಿಟ್. ಇದು ಹಾಕ್ಸೋದ್ರಿಂದ ನಿಮಗೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಜರ್ಕಿಂಗ್ ಬರಲ್ಲ. ಇನ್ನೊಂದೇನೆಂದರೆ ಲೈಫ್ ಜಾಸ್ತಿ ಇರುತ್ತೆ ನಿಮಗೆ. ಸೊ ಎಷ್ಟು ಕಿಲೋಮೀಟರ್ಸ್ ಓಡಿಸ್ಬೋದು?
30,000 ವರೆಗೂ ಓಡಿಸ್ಬೋದು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ. ಸೊ ನಾರ್ಮಲ್ ಕಿಟ್ಟಲ್ಲಿ ಎಷ್ಟು ಓಡಿಸ್ಬೋದು? ನಾರ್ಮಲ್ ಒಂದು 18 ಇಂದ 20 ವರೆಗೆ ಅಷ್ಟೇ. ಸೊ ಇದರಲ್ಲಿ 30,000 ಕಿಲೋಮೀಟರ್ಸ್ 30,000 ಓಡಿಸ್ಬೋದು. ಮೇಲೆ ಓಡುತ್ತೆ ನಿಮಗೆ. ಓಕೆ. ಇನ್ನೊಂದು ಆಯಿಲ್ ತಂದಿದ್ದಾರೆ, ಆಯಿಲ್ ಕೂಲೆಂಟು 7100 1050 ಗ್ರೇಡು 2050 ಗ್ರೇಡು. ಇದೊಂದು ಕೂಲೆಂಟು ತಂದಿದ್ದಾರೆ, ಕೂಲೆಂಟು ರಿಪ್ಲೇಸ್ ಮಾಡಬೇಕು. ಸೊ ಗೈಸ್ ಇದೆಲ್ಲ ನೋಡಿ ನಮ್ಮ KTM ಸರ್ವಿಸ್ ಮಾಡಿಸೋದಕ್ಕೆ ಸ್ಪೇರ್ ಪಾರ್ಟ್ಸ್ ತಂದಿರೋದು. ಇದು 4 ಕಾಯಿಲ್ ಸೀಲ್ ಹಾಕಕ್ಕೆ ಬಿಚ್ಚಿರೋದು. ಪ್ರಾಬ್ಲಮ್ ಏನಾಗಿದೆ ಅಂದರೆ ಇದರಲ್ಲಿ 20,000 ಮೇಲೆ ಓಡಿದೆ ಗಾಡಿ. ಆಯಿಲ್ ಸೀಲು ಚೇಂಜ್ ಮಾಡಿಸಿಲ್ಲ, ಆಯಿಲ್ ಸೀಲ್ ಹಾರ್ಡ್ ಆಗಿ ಆಯಿಲ್ ಸೀಲ್ ಡ್ಯಾಮೇಜ್ ಆಗಿಬಿಟ್ಟಿದೆ, ಅದರಿಂದ ಲೀಕೇಜ್ ಬಂದಿತ್ತು. ಸೊ ಇದರಲ್ಲಿ ಕಂಪ್ಲೇಂಟ್ ಏನಂದರೆ ಆಯಿಲ್ ಸೀಲ್ ಚೇಂಜ್ ಮಾಡ್ತಿದ್ದೀವಿ ಇವಾಗ. ಆಯಿಲ್ಲು 12,000ಗೆಲ್ಲ ಚೇಂಜ್ ಮಾಡ್ಕೋಬೇಕು. 20,000 ಮೇಲೆ ಹೊಡಿದೆಯಲ್ಲ, ಅದರಿಂದ ನಿಮಗೆ ಏನಾಗಿದೆ 4 ಕಾಯಿಲ್ ವೀಕ್ ಆಗಿ ಆಯಿಲ್ ಸೀಲ್ ಹಾರ್ಡ್ ಆಗಿ ಹೋಗಿದೆ. ಸೊ ಇದರಲ್ಲಿ ಆಯಿಲ್ಲು 4 ಸ್ಟಾಪ್ ಮಾಡಿ इंडिकेटर से क्लैम्प कहाँ बदलता बोले? हाँ बना के डालता नहीं ಅದರದ್ದೇ ಅಂದ ಪ್ರಾಪರ್ ಸಿಗಲ್ಲ ಬ್ರೋ. ಅದು ಬೇರೆ ಕ್ಲಾಮ್ಸು ರಿಲೇಟೆಡ್ ಸಿಗುತ್ತೆ, ತೊಗೊಂಡು ಬಂದು ಕಟ್ ಮಾಡಿ ಹೋಲ್ಡ್ ಮಾಡಿ ಹಾಕ್ಕೋಬೇಕು. ದೇಖೆ ಬರ್ ನೋಡಿ, ಇದು ಫ್ಯೂಯಲ್ ಫಿಲ್ಟರು. ಇದು 2ನೇ ಸರ್ವಿಸಿಗೆ 1 ಟೈಮ್ ಇದು ಚೇಂಜ್ ಮಾಡಬೇಕು. ಚೇಂಜ್ ಮಾಡಲಿಲ್ಲ ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ನಿಮಗೆ ಗಾಡಿಯಲ್ಲಿ ಕ್ಲಿಯರೆನ್ಸ್ ಕಟ್ ಆಗೋದು, ಪಿಕಪ್ ಡ್ರಾಪ್ ಆಗೋದು, ಆ ಥರ ಎಲ್ಲ ಕಂಪ್ಲೇಂಟ್ ಬರುತ್ತೆ. 2 ಸರ್ವಿಸಿಗೆ 1 ಟೈಮ್ ಇದು ಚೆಕ್ ಮಾಡಿಸಿ ರಿಪ್ಲೇಸ್ ಮಾಡಿಸಿ, ನಿಮ್ಮ ಗಾಡಿ ಫೀಲ್ ಬೆಟರ್ ಇರುತ್ತೆ. ಸೊ ಇದು ಫ್ಯೂಯಲ್ ಫಿಲ್ಟರ್ ಏನು ವರ್ಕ್ ಮಾಡುತ್ತೆ ಇವಾಗ? ಫ್ಯೂಯಲಲ್ಲಿರೋ ಡಸ್ಟ್ ಎಲ್ಲ ಅದು ಫಿಲ್ಟರ್ ಎಲ್ಲ ಕಂಟ್ರೋಲ್ ಮಾಡಿ ಫ್ಯೂಲ್ ಪಾಸ್ ಮಾಡುತ್ತೆ ಇದು. ಓಕೆ. ಈ ರೀತಿ ಇವಾಗಲೇ ಮಾಡ್ತೀವಿ. ಇದು KTM ಇಂದ ಒರಿಜಿನಲ್. ಈ ಥರ ಒರಿಜಿನಲ್ ಸ್ಪೇರ್ ಪಾರ್ಟ್ ಹಾಕಿ ರೆಡಿ ಮಾಡಿದ್ರೆ ಕಂಪ್ಲೇಂಟ್ ಬರಲ್ಲ, ಮತ್ತು ಬೇಗ ಹೋಗಲ್ಲ. ಆಯಿಲ್ ಸೀಲು ಲೈಫ್ ಇರುತ್ತೆ ನಿಮಗೆ. ಸೊ ಇದರಲ್ಲಿ ಆಯಿಲು ಯಾವ್ದು ಯೂಸ್ ಮಾಡ್ತೀವಿ ಅಂದರೆ ಕ್ಯಾಸ್ಟ್ರಾಲಿಂದು. ಇದಕ್ಕೆ ಪ್ರಾಪರು ಒಂದು 400 ml 420ವರೆಗೂ ಹಾಕಬೇಕು. ಅಷ್ಟು ಹಾಕಿದ್ರೆ ನೀಟಾಗಿ ವರ್ಕ್ ಆಗುತ್ತೆ. ಸ್ಟಾಕ್ ದೂರ ಜಾಸ್ತಿನೂ ಆಗಬಾರ್ದು, ಅದಕ್ಕಿಂತ ಕಮ್ಮಿನೂ ಆಗಬಾರ್ದು. ಪ್ರಾಪರು 400 ಇಲ್ಲ 410 ಹಾಕಬೇಕು. ಭಯ ಇವಾಗ ಕಾನ್ಸೆಟ್ ಇದು ಫೋಕ್ ಆಯಿಲ್ ಪ್ರಾಬ್ಲಮ್ ಬಂದಿರೋದ್ರಿಂದ ಇದು ಸಿಸ್ಟಮ್ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಕೋನ್ಸೆಟ್ಟಿಂದ ಪ್ರಾಬ್ಲಮ್ ಇದು ಹೋಗಿರೋದು. ಕೋನ್ಸೆಟ್ ಇದೆಯಲ್ಲ, ಪ್ಲೇ ಬಂದುಬಿಟ್ಟಿದೆ, ಅಡ್ಜಸ್ಟ್ ಮಾಡಿಸಿಲ್ಲ, ಹಂಗೆ ಓಡಿಸಿದ್ರಲ್ಲ, ಅದರಿಂದ ನಿಮಗೆ ಇದು ಶೇಕ್ ಆಗಿ 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 ಇದು ಸೋದೋಗ್ಬಿಟ್ಟಿದೆ. ಕೋನ್ಸೆಟ್ ಪ್ರಾಬ್ಲಮಿಂದ ಇದು ಹೋಗಿರೋದು ಸಿಸ್ಟಮ್.
ಇನ್ನೂ ಕ್ಲೀನ್ ಮಾಡೋದು ಬ್ರಷಲ್ಲಿ. ಸೊ ಎಲ್ಲ ನೋಡಿದ್ರಲ್ಲ, ಅಷ್ಟು ವರ್ಕ್ ಇದೆ ಗಾಡೀಲಿ. ಇದು ಅಷ್ಟು ರೆಡಿ ಮಾಡಬೇಕು ಗಾಡಿ. ಇವಾಗ ವರ್ಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಸದ್ಯಕ್ಕೆ 2 ಶೀಲ್ಡ್ ಬಿಸ್ತೀನಿ, ಅದು ಕ್ಲಿಪ್ಸ್ ತಕ್ಕೊಳ್ಳಿ. ಅಪ್ ಮಾಡೋಣ. ನೋಡಿ, ಇದು ಆವಾಗಲೇ ತೋರಿಸಿದ್ನಲ್ಲ, ಬ್ಲಾಕ್ ಆಗಿತ್ತು. ಇವಾಗ ಫುಲ್ ಕ್ಲೀನ್ ಮಾಡಿದ್ದೀನಿ. ನೋಡಿ ಯಾವ ಥರ ಕ್ಲೀನ್ ಆಗಿದೆ. ಈ ಥರ ಕ್ಲೀನ್ ಮಾಡಬೇಕು ಫುಲ್ಲು. ಆಮೇಲೆ ಇದರಲ್ಲಿ ಏನೇನು ಬರ್ತವೆ ಅಂತ ತೋರಿಸ್ತೀನಿ ನೋಡಿ. ಇದು ಸೆನ್ಸರ್ಸು, TP ಸೆನ್ಸರ್ ಅಂತ ಬರುತ್ತೆ. ಇದು ಸೆನ್ಸರ್ ಐಡ್ಲಿಂಗ್ದು. ಮತ್ತು ಇದು ಸ್ಟೆಪ್ಪರ್ ಮೋಟ್ರ್ ಅಂತ ಹೇಳ್ತೀವಿ. ಇದೆಲ್ಲ ಇದಕ್ಕೆ ಸ್ಟೆಪ್ಪರ್ ಮೋಟ್ರಲ್ಲಿ ಬರೋದು, ಟೋಟಲ್ ಬಾಡಿಗೆ ಬರೋದು. ಇದು ಇಂಜೆಕ್ಟರ್, ಫ್ಯೂಲ್ ಇಂಜೆಕ್ಟರು. ಫ್ಯೂಲ್ ಇಂಜೆಕ್ಟರ್. ಇದು ಪೆಟ್ರೋಲ್ ಇಂಜೆಕ್ಟ್ ಮಾಡುತ್ತಲ್ಲ ಅದು. ಅಷ್ಟೇನಾ? ಭಯ ಏನದು ನಿಮ್ಮ ಕೈಯಲ್ಲಿರೋದು? ಇದು ಟೋಟಲ್ ಬಾಡಿ, ಥ್ರಾಟಲ್ ಬಾಡಿ. ಓಕೆ. ಇದು ಏನು ಪ್ರಾಬ್ಲಮ್ ಆಗಿದೆ ಅಂದರೆ, ನೋಡಿ ಇಲ್ಲಿ ಒಳಗಡೆ ಡಸ್ಟ್ ಕಾಣುತ್ತಿದೆಯಾ, ಹಾಂ, ಇದು ಫುಲ್ ಬ್ಲಾಕ್ ಆಗಿದೆ. ಓಕೆ. ಯಾಕೆ ಬ್ಲಾಕ್ ಆಗುತ್ತೆ ಅಂದರೆ, ಹಾಂ, ಏರ್ ಫಿಲ್ಟರ್ ಚೇಂಜ್ ಮಾಡಿಸಲ್ಲ. ಅದರಲ್ಲೆಲ್ಲ ಫುಲ್ ಡಸ್ಟ್ ಇರುತ್ತಲ್ಲ, ಏರ್ ಇಂಟೇಕ್ ಎಲ್ಲ ಒಳಗಡೆ ಎಳೆಯುತ್ತಲ್ಲ, ಆ ಮೂಮೆಂಟಲ್ಲಿ ಏನಾಗುತ್ತೆ, ಚೇಂಜ್ ಮಾಡಿಸಲಿಲ್ಲ ಅಂದರೆ ಈ ಥರ ಎಲ್ಲ ಬಂದು ಬ್ಲಾಕ್ ಆಗಿಬಿಡುತ್ತೆ. ಓಕೆ. ಬ್ಲಾಕ್ ಆದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಿಮಗೆ ಗಾಡಿ ಕ್ಲಿಯರೆನ್ಸ್ ಇರಲ್ಲ, ಆಫ್ ಆಗೋದು, ಐಡ್ಲಿಂಗ್ ನಿಲ್ಲಲ್ಲ, ಒಂಥರ ಫೀಲ್ ಇರಲ್ಲ, ಗಾಡಿ ಪಿಕಪ್ ಇರಲ್ಲ. ಆ ಥರ ಎಲ್ಲ ಕಂಪ್ಲೇಂಟ್ ಬರ್ತವೆ. ಇದು ಸರ್ವಿಸಲ್ಲಿ ಒನ್ ಟೈಮ್ 15,000 ಓಡಿದ ಮೇಲೆ ನಿಮಗೆ ಇದು ಕಂಪಲ್ಸರಿ ಕ್ಲೀನ್ ಮಾಡಲೇಬೇಕಿದು. ಕ್ಲೀನ್ ಮಾಡಿಬಿಟ್ಟು ಚೆಕ್ ಮಾಡಿಸಿ ಹಾಕಿದ್ರೆ ಫೀಲ್ ಬೆಟರ್ ಇರುತ್ತೆ, ಪ್ರಾಬ್ಲಮ್ಗಳು ಬರಲ್ಲ. ಇದು ಒಂದ್ಸತಿನೂ ಕ್ಲೀನ್ ಮಾಡಿಸಿಲ್ಲ ಅನ್ಸುತ್ತಲ್ಲ? ಮಾಡಿಸಿಲ್ಲ, ಗಾಡಿ ಬಂದಾಗಲಿಂದ ಒಂದು ಟೈಮು ಮಾಡಿಸಿಲ್ಲ ಇದು, ಅದಕ್ಕೆ ಇಷ್ಟೊಂದು ಬ್ಲಾಕ್ ಇರೋದು. ಆ ಥರ ಮೇಂಟೈನ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ.
क्या ये देख लो ये गियर में है न्यूट्रल में है ऑलमोस्ट